ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮೇಗೇರಿ ಓಣಿಯ ದಾರಿಯನ್ನು ಅಭಿವೃದ್ಧಿಪಡಿಸಲು ಸ್ಥಳೀಯರ ಒತ್ತಾಯ. ಹೌದು, ರಸ್ತೆಯ ಮೇಲೆ ತಿಪ್ಪೆಗಳು ತುಂಬಿವೆ. ಅದರ ಜೊತೆಗೆ ರಸ್ತೆಯ ಒಂದು ಬದಿಯಲ್ಲಿ ಮಾತ್ರ ಚರಂಡಿ ಇದೆ. ಅದರಲ್ಲಿ ನೀರು ಸರಿಯಾಗಿ ಹೋಗುವುದಿಲ್ಲ. ಚರಂಡಿಯ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ. ಇಲ್ಲಿ ದಿನನಿತ್ಯ ಓಡಾಡುವ ಸ್ಥಳೀಯರು ಈ ನೀರಿನಲ್ಲಿ ಹಾದು ಹೋಗುವ ಪರಿಸ್ಥಿತಿ ಉಂಟಾಗಿದೆ. ಇನ್ನೊಂದು ಬದಿಯಲ್ಲಿ ಚರಂಡಿಯೇ ಇಲ್ಲ ಎಂದು ಸ್ಥಳೀಯ ನಿವಾಸಿಗಳು ತಮ್ಮ ಅಳನನ್ನು ತೋಡಿಕೊಂಡರು. 17ನೇ ವಾರ್ಡಿನ ಮೇನ್ ರೋಡ್ ಇದು ಲಕ್ಷ್ಮೇಶ್ವರಕ್ಕೆ ಹೋಗೋ ದಾರಿಗೆ ಸಂಬಂಧಪಡ್ತೈತೆ ರೀ. ಈ ದಾರಿ ಸಂಬಂಧ ನಾವು MLA ಅವ್ರಿಗೆ ಹೇಳಿವಿ, ಪಟ್ಟಣ ಪಂಚಾಯತಿ ಅವ್ರಿಗೆ ಹೇಳಿವಿ, ಎಲ್ಲರಿಗೆ ಹೇಳಿವಿ. ಅವರು ಹ್ಞೂ ರೀ ಆಯಿತು ಬರ್ತೀನಿ ಅಂತಾರೆ. ಹೊಳ್ಳಿ ಏನೈತಿ ತಲೆ ಕೆಡ್ಸೋಣಂಗಿಲ್ಲ. ನಾವು ಮಳೆಗಾಲದಾಗ ಅನ್ಕರ್ ಭಾಳ ತೊಂದರೆ ಅನ್ಭವಿಸ್ತೀವಿ ರೀ. ಬರೋಬ್ಬರಿ ಒಂದು ಗೇಣಿನ ಮ್ಯಾಗ ನೀರು ನಿಂದಿರ್ತೈತಿ. ಎರಡು ಕಡೆ ಚರಂಡಿ ಅನ್ಕರ್ ಪೂರ ಹಾಳಾಗಿ ಹೋಗ್ಯವು. ನಾವು ಏನೈತಿ ಯಾವ್ದ್ರ ದೇವಸ್ಥಾನಕ್ಕೆ ಅದಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಚರಂಡಿ ನೀರು ಅನ್ಕರ ಪೂರ ಹರಿದು ರೋಡಿಗೆ ಬರ್ತೈತಿ ಸರ. ಇಲ್ಲಿ 17ನೇ ವಾರ್ಡ್ನಾಗ ಅನ್ಕರ್ ಸರ ನಾವು ಎಲ್ಲ ಜನರು ಏನೈತಿ ಭಾಳ ತೊಂದರೆ ಅನುಭವಿಸಾಕೊಂತೀವಿ. ಇದು ಹೆಚ್ಚು ಇರೋದು ರೈತಾಪಿ ಓಣ್ರಿ ಸರ. ಇಲ್ಲೇ ದನ ಕರ ಎಲ್ಲ ನಮ್ಗೆ ಎಲ್ಲದಕ್ಕೂ ಒಂದು ಹೊಲಕ್ಕೆ ಹೋಗೋಕ್ಕಾತು, ಒಂದು ಎಲ್ಲದಕ್ಕೂ ಭಾಳ ಅಂದ್ರೆ ಭಾಳ ತೊಂದರೆ ಅನುಭವಿಸಾಕೊಂತೀವಿ. MLA ಅವ್ರಿಗೆ ಹೇಳಿವಿ, ಪಟ್ಟಣ ಪಂಚಾಯತಿ ಅವ್ರಿಗೆ ಹೇಳಿವಿ. ಯಾರು ಇದ್ರ ಬಗ್ಗೆ ತಲೆ ಕೆಡಿಸೋವಲ್ರು. ನಾವು ಅಂಕರ್ ಭಾಳ ಇಲ್ಲಿ 17ನೇ ವಾರ್ಡಿನ ಜನ ಭಾಳ ಕಷ್ಟ ಅನುಭವಿಸಾಕೊಂತೀವಿ. ಇದಕ್ಕೆ ಏನಾರ ಸೂಕ್ತ ಪರಿಹಾರ ನೀವು ಇದನ್ನು ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಹೌದು, ನಾವು ತೋರಿಸುತ್ತಿರುವ ಈ ಸಮಸ್ಯೆ ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಮೇಗೇರಿ ಓಣಿಯ 17ನೇ ವಾರ್ಡಿನಲ್ಲಿ ಬರುತ್ತದೆ. ಈ ದಾರಿಯು ಮೇಗೇರಿ ಓಣಿಯಿಂದ ಶಿರಹಟ್ಟಿ ಲಕ್ಷ್ಮೇಶ್ವರ ಮುಖ್ಯ ರಸ್ತೆಗೆ ಕೊಡುತ್ತದೆ. ರೈತರು ಇದೇ ಮಾರ್ಗದಲ್ಲಿ ಹಾದು ಹೋಗುತ್ತಾರೆ. ಮಳೆಗಾಲದಲ್ಲಿ ಬಹಳ ತೊಂದರೆಯಾಗುತ್ತದೆ ಎಂದು ರೈತರು ತಮ್ಮ ಸಮಸ್ಯೆ ನಮ್ಮೊಂದಿಗೆ ಹಂಚಿಕೊಂಡರು. ಈ 17ನೇ ವಾರ್ಡ್ನ್ಯಾಗ ಪಟ್ಟಣ ಪಂಚಾಯತಿ ಅವ್ರಿಗೆ ಹೇಳಿದ್ವಿ ರೀ, ಊರಿನ ಮೆಂಬರ್ಗೆ ಹೇಳಿದ್ವಿ, ಅಧ್ಯಕ್ಷರಿಗೆ ಹೇಳಿದ್ವಿ, ಉಪಾಧ್ಯಕ್ಷರಿಗೆ ಹೇಳಿದ್ವಿ, MLAಗೆ ಹೇಳಿದ್ವಿ. ಯಾರು ಈ ಗಟರ ನಂತರ ರೋಡು CC ರೋಡ್ ಮಾಡಿಕೊಡು ಅಂತಂದು 5-6 ವರ್ಷ 7 ವರ್ಷ ಆಯ್ತು. ಯಾರು ಇದನ್ನು ದರ್ಕಾರ ಮಾಡವಲ್ರು. ರಾಮಣ್ಣ ಲಮಾಣಿ ಇದ್ದಾಗನ ಅವ್ರು ಕರ್ಕೊಂಬಂದು ತೋರಿಸಿದ್ವಿ. ಅವರು ಹ್ಞೂ ಅಂದರು. ಅವರು ಈ ಸಲ ನೆಕ್ಸ್ಟ್ ಸ್ಕೀಮ್ನಾಗ ಹಾಕಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ. ಯಾರು ಏನು ಮಾಡಲಿಲ್ಲ. ನಮ್ಮ ವಾರ್ಡ್ ಇಲ್ಲಿ ಹರ್ಪುರದಾಗಿಂತ ಮಕ್ಕಳು, ಶಿರಟ್ಟಿಗಿಂತ ಫಕೀರೇಶ್ವರದ ಎಲ್ಲ ಮಕ್ಕಳು ಯಾರು ಸ್ಕೂಲಿಗೆ ಹೋಗೋರು ಇಲ್ಲಿ. ಈ ಮಳೆಗಾಲದಾಗ ಒಂದು ಮೊಣಕಾಲು ನೀರು ನಿಲ್ತೈತಿ. ಗಟ್ರ ನೀರು ಸಹಿತ ರೋಡ್ನಾಗ ನಿಲ್ತೈತಿ. 2 ಗಟಾರನ ತುಂಬಿ ನೀರು ಗಟರ್ ಹಿಡಿದು ಹೋಗಲ್ರಿ, ಅವು ರೋಡಿಗೆ ಬಂದು ಬೀಳ್ತೈತಿ. ಇದಕ್ಕೆಲ್ಲರಿಗೂ ಹೇಳಿವಿ, ಯಾರು ಏನು ನಮ್ಗೆ ಜವಾಬ್ದಾರಿ ತೋಲಿಲ್ಲ. ಇದ್ರ ಸಲುವಾಗಿ ನಾವು ಭಾಳ ಕಷ್ಟಪಡ್ತೀವಿ ರೀ. ಇದನ್ನು ಮುಂದೆ ನೀವು ಏನಾರ ಕ್ರಮ ತೊಗೊಂಡು ಇದನ್ನು ಮಾಡಿಕೊಡ್ಬೇಕಂತ ವಿನಂತಿ ಕೇಳ್ಕೊತೀವಿ. ಒಟ್ಟಿನಲ್ಲಿ ಈ 17ನೇ ವಾರ್ಡಿನ ನಿವಾಸಿಗಳ ಸಮಸ್ಯೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇನ್ನು ಮುಂದಾದರೂ ಬಗೆಹರಿಸುವರು ಎಂದು ಸ್ಥಳೀಯರು ಕಾಯುವ ಪರಿಸ್ಥಿತಿ ಉಂಟಾಗಿದೆ.